ಧ್ಯಾನ ಅಂತ ನಿಮ್ಗೆಲ್ಲರಿಗೂ ಗೊತ್ತೀಗ ಆಲ್ರೆಡಿ, ಆದ್ರೂ ಇನ್ನೊಂದ್ಸಲ ಹೇಳ್ತೀನಿ ಧ್ಯಾನ ಅಂದ್ರೆ ಏನಂತಂದು. ಧ್ಯಾನ ಅಂದ್ರೇನೆ ಕಣ್ಣು ಮುಚ್ಚಿಕೊಂಡು ಸುಮ್ಮನೆ ಕುಳಿತುಕೊಂಡು ನಮ್ಮ ಸಹಜವಾದ ಉಸಿರಾಟವನ್ನ ಗಮನಿಸುವುದು. ಕಣ್ಣು ಮುಚ್ಚಿಕೊಂಡು ಎರಡೂ ಕೈಗಳನ್ನ ಜೋಡಿಸ್ಕೊಳ್ಳಿ. ಎರಡೂ ಕೈಗಳನ್ನ ಜೋಡಿಸಿಕೊಂಡು ದೇಹವನ್ನ ಸಡಿಲವಾಗಿ ಮಾಡಿಕೊಂಡು ಆರಾಮಾಗಿ ಕುಂದಿರ್ಬೇಕು. ಅಂದ್ರೆ ಸಹಜ ಸುಖ ಆಸನದಲ್ಲಿ ಕುತ್ಕೋಬೇಕು. ಸಹಜವಾಗಿರ್ಬೇಕು, ಹಾಗೆ ಸುಖವಾಗಿರ್ಬೇಕು ನಮ್ಮ ಆಸನ. ಮತ್ತೆ ಇಲ್ಲಿ ಏನ್ ಮಾಡ್ಬೇಕು ನಾವು ಧ್ಯಾನ ಅಂತಂದ್ರೆ, ಇಲ್ಲಿ ಯಾವುದೇ ಮಂತ್ರ ಜಪ ಹೇಳೋಂಗಿಲ್ಲ, ಯಾವುದು ಕಲ್ಪನೆಗಳನ್ನ ಮಾಡ್ಕೊಳ್ಳೋಂಗಿಲ್ಲ, ಯಾವುದು ಆಲೋಚನೆಗಳು ಮಾಡೋಂಗಿಲ್ಲ. ಧ್ಯಾನ ಅಂದ್ರೇನೆ ಸುಮ್ಮನೆ ಕುತ್ಕೊಳ್ಳೋದು, ಮೌನವಾಗಿ ಕುತ್ಕೊಂಡು ನಮ್ಮ ಸಹಜವಾದ ಉಸಿರಾಟವನ್ನ ಗಮನಿಸುವುದು. ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಆನಾಪಾನ ಸತಿ ಧ್ಯಾನ ಅಂತ ಕರಿತೀವಿ. ಆನ ಅಂದ್ರೆ ನಮ್ಮ ಉಚ್ಛ್ವಾಸ, ಅಂದ್ರೆ ನಾವು ಉಸಿರನ್ನ ಒಳಗೆ ತಗೊಳ್ಳುವಂತ ಗಾಳಿ. ನಾವು ಮೂಗಿನಿಂದ ಏನು ಒಳಗಡೆ ಗಾಳಿ ತಗೊಳ್ತೀವಲ್ಲ, ಅದಕ್ಕೆ ನಾವು ಉಚ್ಛ್ವಾಸ ಅಂತ ಕರಿತೀವಿ. ಮತ್ತೆ ಗಾಳಿ ಹೋಗಿರುವಂತ ಗಾಳಿ ವಾಪಸ್ ಬರುತ್ತೆ, ಅದಕ್ಕೆ ನಿಶ್ವಾಸ ಅಂತ ಕರಿತೀವಿ. ಉಚ್ಛ್ವಾಸ ನಿಶ್ವಾಸ, ಮೂಗಿನಿಂದ ನಾವು ಒಳಗೆ ತಗೊಳ್ಳುವಂತ ಗಾಳಿನ ಮತ್ತೆ ಹೊರಗೆ ಬಿಡುವಂತ ಗಾಳಿನ ನಾವು ಗಮನಿಸಬೇಕು. ಆನಾಪಾನ ಸತಿ. ಆನ ಅಂದ್ರೆ ಉಚ್ಛ್ವಾಸ, ಅಪಾನ ಅಂದ್ರೆ ನಿಶ್ವಾಸ, ಸತಿ ಅಂದ್ರೆ ಕೂಡಿಕೊಂಡು ಇರೋದು. ಅಂದ್ರೆ ಉಚ್ಛ್ವಾಸ ನಿಶ್ವಾಸದ ಜೊತೆ ನಾವು ಕೂಡ್ಕೊಂಡಿರ್ಬೇಕು. ನಾವು ಅದನ್ನ ಬಿಟ್ಟು ಬೇರೆ ಏನೋ ಮಾಡಬಾರ್ದು, ಯಾವುದೇ ಆಲೋಚನೆ ಮಾಡಬಾರ್ದು, ಮಂತ್ರ ಜಪ ಹೇಳ್ಬಾರ್ದು, ಏನೋ ಕಲ್ಪನೆಗಳನ್ನು ಮಾಡ್ಕೋಬಾರ್ದು, ನಿನ್ನೆ ಆಗಿರೋ ಘಟನೆ ನೆನೆಸ್ಕೋಬಾರ್ದು, ಮತ್ತೆ ನಾಳೆ ಏನ್ ಮಾಡ್ಬೇಕು, ಆಮೇಲೆ ಏನ್ ಮಾಡ್ಬೇಕು ಅನ್ನೋ ಚಿಂತೆನೂ ಮಾಡಬಾರ್ದು. ಈ ಕ್ಷಣದಲ್ಲಿ ಇರಬೇಕು. ಧ್ಯಾನ ಅಂದ್ರೆ ಪ್ರಸ್ತುತ ಕ್ಷಣದಲ್ಲಿ ನಾವು ಉಸಿರಾಟವನ್ನು ಗಮನಿಸುವುದೇ ಧ್ಯಾನ. ನಮ್ಮ ವಯಸ್ಸು ಎಷ್ಟಿರ್ತೈತಿ ಅಷ್ಟು ನಿಮಿಷಗಳ ಕಾಲ ಪ್ರತಿನಿತ್ಯ 2 ಹೊತ್ತು ಮಾಡ್ಬೇಕು ಇದನ್ನ. ಈ ಆನಾಪಾನ ಸತಿ ಧ್ಯಾನ ಮಾಡೋದ್ರಿಂದ ನಮ್ಗೆ ಏನ್ ಲಾಭ ಅಂದ್ರ, ಮಕ್ಕಳು, ನೀವು ವಿದ್ಯಾರ್ಥಿಗಳು, ನಿಮಗೆ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ, ಪರೀಕ್ಷೆಯ ಭಯ ಹೋಗುತ್ತೆ. ನಾಳೆ ಎಕ್ಸಾಮ್ ಐತಂದ್ರ ಭಯ ಇರಲ್ಲ, ನೀವು ಎಕ್ಸಾಮ್ನ ಹಬ್ಬದಂತೆ ಬರ್ತೀರಿ. ಖುಷಿಯಾಗಿ ಎಕ್ಸಾಮ್ ಅಂದ್ರೆ ನೀವು ಅಷ್ಟು ನಿಮ್ಗೆ ಖುಷಿ ಬರುತ್ತೆ. ಧ್ಯಾನ ಮಾಡೋರಿಗೆ, ಧ್ಯಾನ ಮಾಡದೇ ಇರೋರಿಗೆ ಭಯ ಇರುತ್ತೆ, ಆತಂಕ ಇರುತ್ತೆ, ಆ ಭಯ ಹೋಗುತ್ತೆ. ಅಕ್ಷರಗಳು ದುಂಡಾಗ್ತವೆ. ಯಾರು ಅಕ್ಷರಗಳು ದುಂಡಾಗಿಲ್ಲ ನೋಡು, ದಿನ ಧ್ಯಾನ ಮಾಡಿ ಮುತ್ತಿಟ್ಟಂಗೆ ಅಕ್ಷರಕ್ಕವು ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ನೀವು ಪ್ರತಿನಿತ್ಯ ಧ್ಯಾನ ಮಾಡೋದ್ರಿಂದ ಒಂದು ಸಲ ಓದಿದ್ರೆ ಸಾಕು, ತಲೆ ಒಳಗೆ ಪ್ರಿಂಟ್ ಆಗ್ಬಿಡುತ್ತದು, ಒಟ್ಟೊಟ್ಟೆ ನೆನಪಾಗಂಗಿಲ್ಲ. ಅಂದ್ರೆ ನೀವು ಶಾಲೆ ಒಳಗೆ ಪ್ರಗತಿ ಸಾಧಿಸ್ತೀರಿ. ಹೆಚ್ಚಿನ ಅಂಕಗಳನ್ನು ತಗೊಳಕ್ ನಿಮ್ಗೆ ಧ್ಯಾನ ಉಪಯೋಗ ಆಗುತ್ತೆ. ಹೆಚ್ಚಿನ ಅಂಕಗಳು ತಗೊಂಡ್ರೆ ನೀವು ಉನ್ನತ ಅಂಕ ತಗೊಂಡು ತೇರ್ಗಡೆ ಆಗ್ತೀರಿ. ತೇರ್ಗಡೆ ಆದಂಗೆ ನಿಮ್ಗೆ ನಾಳೆ ನೀವು ಅನ್ಕೊಂಡಿರುವಂತ ಜಾಬ್ ತಗೊಳಕ ನಿಮ್ಗೆ ಈ ಧ್ಯಾನ ಸಹಕಾರ ಮಾಡುತ್ತೆ. ನೀವು ಒಂದು ಸರ್ಕಾರಿ ನೌಕರಿ, ನಾವು ಡಾಕ್ಟರು, ಇಂಜಿನಿಯರು, ಲಾಯರು, ಒಬ್ಬ ಒಂದು ಆರ್ಮಿನೂ ಆಗಿ ನಾಳೆ ಈ ಊರಿಗೆ ಮಾದರಿ ಹಾಕಿರಿ. ನಿಮ್ಮ ತಂದೆ ತಾಯಿಗೆ ಏನು ಸಹಾಯ ಮಾಡ್ದಂಗಾಗತ್ತ. ಇಡೀ ದೇಶಕ್ಕೆ ನೀವು ಒಬ್ರು ಒಳ್ಳೆ ವ್ಯಕ್ತಿಗಳಾಗಿ ನಿರ್ಮಾಣ ಆಗ್ಬೇಕು. ಅದಕ್ಕೆ ಈ ಧ್ಯಾನ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಧ್ಯಾನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಯ್ತು, ದೊಡ್ಡವ್ರಿಗೆ ಏನೈತಲ್ಲ, ಧ್ಯಾನ ಮಾಡೋದ್ರಿಂದ ಏನೇ ಕಾಯಿಲೆ ಇದ್ರೂ ಗುಣ ಆಗ್ತೈತಿ. ಯಾವುದೇ ಕಾಯಿಲೆ ಇರಲಿ, ತಲೆನೋವಿಂದ ಹಿಡಿದು ಕ್ಯಾನ್ಸರ್ ವರೆಗೂ ಎಲ್ಲಾ ರೋಗಗಳನ್ನು ಗುಣಪಡಿಸ್ಕೋಬಹುದು ಧ್ಯಾನದಿಂದ. ಧ್ಯಾನ ಸರ್ವ ರೋಗ ನಿವಾರಣಿ, ಧ್ಯಾನ ಸಕಲ ಭೋಗ ಕಾರಣಿ, ಧ್ಯಾನ ಸತ್ಯ ಜ್ಞಾನ ಪ್ರಸಾದಿನಿ. ಅಂದ್ರೆ ಇದೆಲ್ಲ ಸರ್ವ ರೋಗವನ್ನು ಗುಣಪಡಿಸುತ್ತ. ಸಕಲ ಭೋಗ ಕಾರಣಿ ಅಂದ್ರ ನೀವು ಏನ್ ಅನ್ಕೊಂತೀರಿ ಅದೆಲ್ಲ ಈಡೇರುತ್ತ. ಧ್ಯಾನದಿಂದ ನೀವು ನಿಮ್ಮ ಮನಸ್ಸಿನಲ್ಲಿ ಏನ್ ಸಂಕಲ್ಪ ಮಾಡ್ಕೊಂತೀರಿ ಎಲ್ಲ ಈಡೇರುತ್ತ. ಮತ್ತ ಇದು ಸತ್ಯದ ಜ್ಞಾನವನ್ನ ಪ್ರಸಾದಿನಿ ಮಾಡುತ್ತೆ, ಅಂದ್ರೆ ಸತ್ಯದ ದಾರಿಯನ್ನ ಹಿಡಿಸುತ್ತೆ ನಮಗೆ. ನಾವು ಈ ಒಂದು ಪ್ರಾಪಂಚಿಕ ಜೀವನದೊಳಗ ಇಲ್ಲಿ ಕೆಟ್ಟದಕ್ಕೆ ಜಾಸ್ತಿ ಪ್ರಾಶಸ್ತ್ಯ ಇದೆ. ಈ ಧ್ಯಾನ ಮಾಡೋದ್ರಿಂದ ನಾವು ಸತ್ಯದ ದಾರಿ ಒಳಗೆ ಹೋಗ್ತೀವಿ. ಸರಿಯಾದ ಆಹಾರ, ಯಾವ ಆಹಾರ ತಿನ್ಬೇಕು ಅನ್ನೋ ಜ್ಞಾನ ಬರುತ್ತ, ಏನ್ ಮಾತಾಡ್ಬೇಕು ಅನ್ನೋ ಜ್ಞಾನ ಬರುತ್ತ. ನಮ್ಗೆ ಏನ್ ಮಾತಾಡ್ಬೇಕು ಅನ್ನೋ ಜ್ಞಾನ ಇಲ್ಲ, ಬಾಯಿಗೆ ಬಂದಿದ್ದೆ ಮಾತಾಡ್ತಿರ್ತೀವಿ, ಹಂಗೆ ರೇಡಿಯೋ ಓದಿರ್ತೀವಿ. ಹಂಗ ಜಾಸ್ತಿ ಮಾತಾಡ್ಬಾರ್ದು, ಆದಷ್ಟು ಮೌನವಾಗಿ ಇರ್ಬೇಕು. ಮೌನ ಬೆಳ್ಳಿ, ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಹೇಳ್ಯಾರ. ಹಂಗ ಆದಷ್ಟು ಮೌನ ಇದ್ರೆ ನೀವು ಬಂಗಾರದಂಗೆ ಇರ್ತೀರಿ. ಹಂಗ ಒಟ ಒದರ್ಬಾರ್ದು, ಮಾತಾಡಬಾರ್ದು, ಆದಷ್ಟು ಮೌನವಾಗಿರ್ಬೇಕು. ಧ್ಯಾನ ಮಾಡ್ಬೇಕು, ನಿಮ್ಮ ಹೋಮ್ವರ್ಕ್ ಮಾಡ್ಬೇಕು. ಹೌದಾ? ಏನ್ ಮಾತಾಡ್ಬೇಕಂತ ಗೊತ್ತಾಗತ್ತ, ಎಂತ ಆಹಾರ ತಿನ್ಬೇಕಂತ ಗೊತ್ತಾಗತ್ತ. ಎಂತ ಆಹಾರ ತಿನ್ಬೇಕು? ಶುದ್ಧವಾದ ಸಸ್ಯ ಆಹಾರವನ್ನೇ ತಿನ್ಬೇಕು. ಮಾಂಸಾಹಾರ ಯಾರು ತಿಂತಿದ್ರೆ ಬಿಟ್ಬಿಡ್ರಿ. ಮಾಂಸಾಹಾರ ತಿನ್ನೋದ್ರಿಂದ ನಮ್ಮಲ್ಲಿ ರಾಜಸಿಕ ಗುಣ ಬರುತ್ತೆ, ತಾಮಸಿಕ ಗುಣ ಬರುತ್ತೆ. 3 ಗುಣಗಳದಾವು, 3 ಗುಣಗಳಿರುವಂತ ಆಹಾರ ಅದಾವು: ರಜೋಗುಣ, ತಮೋಗುಣ, ಸಾತ್ವಿಕ ಗುಣ, ಮತ್ತೆ ಶುದ್ಧ ಸಾತ್ವಿಕ ಗುಣ ಅಂತ 4 ತರದ ಆಹಾರಗಳದಾವು. ಈಗ ಮಾಂಸಾಹಾರಗಳನ್ನೆಲ್ಲ ತಿನ್ನೋದ್ರಿಂದ ರಜೋಗುಣ ಬರುತ್ತೆ. ರಜೋಗುಣ ಅಂತಂದ್ರ ನಮ್ಮಲ್ಲಿ ಸಿಟ್ಟು, ಕೋಪ, ಅಹಂಕಾರ ಬೆಳಿತೈತಿ, ಕ್ರೋಧ ಬೆಳಿತೈತಿ, ಇನ್ನೊಬ್ರು ನೋಡಿ ನಾವು ಆಸೆ ಪಡೋದು, ಈ ತರ ಎಲ್ಲ ಬೆಳಿತಾವ. ಯಾವುದು? ರಜೋಗುಣ. ತಮೋಗುಣ ಅಂದ್ರೆ ಬರೀ ರೊಕ್ಕ ಮಾಡ್ಬೇಕು, ಶ್ರೀಮಂತ ಆಗ್ಬೇಕು, ಮಗಳಿದ್ದವ್ ಏನಾರ ಆಗ್ಲಿ,
ಬಾಜು ಇದ್ದೊಬ್ಬ ಸಾಯಕತ್ತಂದ್ರು ಒಂದ್ ನನಗೆ ಬ್ಯಾಗ್ ನೀರು ಬಿಡಲ್ಲ. ಇವರು ರಜೋಗುಣದವ್ರು ಬರೀ ಶ್ರೀಮಂತರಾಗಬೇಕು ಅನ್ನೋದು ಅಷ್ಟೇ ಅವ್ರ ಕೆಲಸ. ನಾ ಬೆಳಿಬೇಕು, ನನ್ನ ಕುಟುಂಬ ಬೆಳಿಬೇಕು, ನಾ ಒಬ್ಬನೇ ಆರಾಮ ಇರ್ಬೇಕು. ಮಾಂಸಾಹಾರಿಗಳಂದ್ರೆ ದಿನ ಮಾಂಸ ಬೇಕೇ ಅವ್ರಿಗೆ. ಅಂದ್ರೇನು ಅದಿಲ್ದ ಊಟನೇ ಇಲ್ಲ. ಅವ್ರು ಮಾಂಸಾಹಾರಿಗಳು. ಅವರು ರಜೋಗುಣ ಹೊಂದಿರ್ತಾರೆ. ತಮೋ ಗುಣ ಅಂದ್ರ ಏನೋ ತಿಂಗಳಿಗೊಮ್ಮೆ ಅಟ್ಟೆ ಪಾರ್ಟಿ ಮಾಡ್ತೀವಲ್ಲ ನಾವು ನಾನ್ ವೆಜ್ ತಿನ್ನಲ್ರಿ. 6 ತಿಂಗಳಿಗೊಮ್ಮೆ ಪಾರ್ಟಿ ಮಾಡ್ತೀವಿ ನಾವು. ಅವಾಗ ಗೆಳೆಯರು ಕೂಡಿರ್ತಾರ, ಚಿಕನ್ ಪಾರ್ಟಿ ಮಾಡಿರ್ತೀವಿ ನಾವು. 15 ದಿವಸಕ್ಕೊಮ್ಮೆ ಅಟ್ಟೆ ಚಿಕನ್ ತಿಂತೀವ್ರಿ. ಇವರು ಯಾರು ರಜೋಗುಣದವರು ಅಲ್ಲ, ತಮೋ ಗುಣದವರು. ರಜೋಗುಣ ತಮೋಗುಣ ಇವ್ರ ಹತ್ರ ಏನಿರ್ತೈತಿ, ಬರೇ ನಾನೇ ಒಬ್ಬನೇ ಉದ್ಧಾರ ಆಗ್ಬೇಕು, ಊರು ಏನಾದ್ರೂ ಹಾಳಾಗೋಲಿ, ನನ್ನ ಮನಿ 3 ಅಂತಸ್ತು ಮನಿ ಇರ್ಬೇಕು, ನನ್ನ ಮನೆ ಮುಂದೆ ಕಾರ್ ಇರ್ಬೇಕು, ಬಾಜು ಮನೆಯವ ಚಪ್ರದ ಬಿದ್ದು ಒದ್ದಾಡಿ ಸಾಯ್ಲಿ, ಯಾರಿಗೆ ಏನಾರ ಆಗ್ಲಿ. ಇದು ತಮೋ ಗುಣ. ಅಂತ ಗುಣ ನಮಗೆ ಬೆಳಿಬಾರ್ದು. ನಾವೆಲ್ಲರೂ ಒಂದು ಊರನ್ನಾಗ ಇಡೀ ಒಂದು ಕುಟುಂಬ ಇದು. ಇಲ್ಲಿ ಯಾರಿಗಾರ ಕಷ್ಟ ಐತೆ ಅಂದ್ರ ಸಹಾಯ ಮಾಡ್ಬೇಕು. ಆ ಗುಣ ಬರ್ಬೇಕಂದ್ರ ನಾವು ಸಾತ್ವಿಕ ಗುಣ ಪಡ್ಕೋಬೇಕು. ಸಾತ್ವಿಕ ಆಹಾರಗಳಂದ್ರ ಹಣ್ಣು ಹಂಪಲು ತರಕಾರಿಗಳು, ಕಾಳ ಕಡಿ, ಇಂಥವನ್ನೆಲ್ಲ ತಿಂದ್ರಪ್ಪ ಅಂದ್ರೆ ನಿಮ್ಗೆ ಸಾತ್ವಿಕ ಗುಣ ಬರುತ್ತೆ. ಸಾತ್ವಿಕ ಗುಣ ಇತ್ತಪ್ಪ ಅಂದ್ರ ನಿಮ್ಮಲ್ಲಿ ಈ ಅರಿಷಡ್ ವರ್ಗಗಳು ಏನ್ ಕಾಮ ಕ್ರೋಧ ಮೋಹ ಮದ ಮತ್ಸರ ಏನ್ ಲೋಭಗಳದಾವಲ್ಲ, ಇವೆಲ್ಲ ಹತೋಟಿಯಲ್ಲಿ ಬರ್ತಾವ. ಇವು ಹತೋಟಿಗೆ ಬಂದವಪ್ಪ ಅಂದ್ರ ನಿಮ್ಮಲ್ಲಿ ಯಾವುದೇ ಅಂತ ಸಿಟ್ಟು, ಕೋಪ, ಭಯ, ಆತಂಕ, ಇವು ಯಾವ ದುರ್ಗುಣಗಳು ಇರಂಗಿಲ್ಲ. ನೀವು ಉದ್ಧಾರ ಆಗ್ತೀರಿ, ನಿಮ್ ಜೊತೆ ಇದ್ದವ್ರನ್ನ ಉದ್ಧಾರ ಮಾಡ್ತೀರಿ. ನೀವು ಏನು ಉದ್ಧಾರ ಆಗಿ ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ಸು, ನಿಮ್ಮ ಸಂಬಂಧಿಕರು, ನಿಮ್ಮ ಊರನ್ನವ್ರನ್ನೆಲ್ಲರಿಗೂ ನೀವು ಸಹಾಯ ಮಾಡ್ತೀರಿ. ಅವ್ರನ್ನ ಕರ್ಕೊಂಡು ಇಡೀ ಕಟ್ಟಿನ ನೀವು ಬೆಳೆಸ್ಬೋದು. ಈ ಸಾತ್ವಿಕ ಗುಣ ನಿಮ್ಮ ಹತ್ರ ಬರ್ಬೇಕಂದ್ರೆ ನೀವು ತರಕಾರಿ, ಹಣ್ಣು ಹಂಪಲ ಮತ್ತು ಕಾಳ ಕಡಿನೇ ತಿನ್ಬೇಕು. ನೀವು ಮಾಂಸಾಹಾರನ ಸಂಪೂರ್ಣ ಬಿಡಬೇಕು. ಮತ್ತು ಮಾಂಸಾಹಾರ ತಿನ್ನೋದ್ರಿಂದ ರೋಗಗಳು ಬರ್ತಾವೆ, ಭಯಾನಕ ಕಾಯಿಲೆಗಳು ಬರ್ತಾವೆ. ಇವತ್ತು ತಿಂದಿರೋ ಮಾಂಸ ಆಹಾರದಿಂದ ಮುಂದೆ ಒಂದು 5 ವರ್ಷ ಬಿಟ್ಟು ಕ್ಯಾನ್ಸರ್ ಬರ್ಬೋದು, ಕಿಡ್ನಿ ಸಮಸ್ಯೆ ಬರ್ಬೋದು, ಏನೇನೋ ಸಮಸ್ಯೆಗಳು ಬರ್ಬೋದು, ಪಾರ್ಸಿ ಹೊಡಿಬೋದು. ಇವೆಲ್ಲ ಬರೋದು ಮಾಂಸಾಹಾರದಿಂದನೇ. ಇವಾಗ ಏನೂ ಆಗಲ್ಲ, ಈಗ ಬಾಯಿ ರುಚಿಗೆ ಚಂದ ಅನ್ಸುತ್ತದು. ಬಟ್ ಮುಂದಿನ ದಿನಗಳಲ್ಲಿ ಈಗೇನು ತಿಂದಿರೋ ಮಾಂಸಾಹಾರನೇ ರೋಗಕ್ಕೆ ಕಾರಣ ಆಗುತ್ತೆ. ಮಾಂಸಾಹಾರವೇ ರೋಗ. ಅದಕ್ಕೆ ಎಲ್ಲರೂ ಶುದ್ಧ ಸಾತ್ವಿಕ ಸಸ್ಯಾಹಾರಿಗಳಾಗ್ರಿ. ಆಯ್ತಾ? ಇವಾಗ ಎಲ್ಲರೂ ಧ್ಯಾನ ಮಾಡೋಣ. ಧ್ಯಾನ ಮಾಡಿದ್ರಪ್ಪ ಅಂದ್ರೆ ಇದು ನಿಮಗೆ ತಾನೇ ತಿಳಿಯುತ್ತೆ. ಆನಾಪಾನಸತಿ ಧ್ಯಾನ ಮಾಡೋಣ. ಧ್ಯಾನ ಅಂದ್ರೆ ಉಸಿರಾಟದ ಮೇಲೆ ಗಮನ. ಯಾರು ಮಾತಾಡಂಗಿಲ್ಲ, ಯಾರು ಕಣ್ ತೆರೆಯಂಗಿಲ್ಲ. ಅರ್ಧ ಗಂಟೆಗಳ ಕಾಲ ಯಾರು ಕಣ್ ತೆರಿಬಾರ್ದು. ನಾ ಹೇಳೋತನ ಕಣ್ಣು ಮುಚ್ಚಿ ಕೂತ್ಕೊಂಡು ನಿಮ್ಮ ಸಹಜವಾದ ಉಸಿರಾಟವನ್ನ ಮಾತ್ರ ಗಮನಿಸ್ಬೇಕು. ಧ್ಯಾನ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಎಲ್ಲರೂ ಒಂದ್ಸಲ ಹೇಳ್ರಿ. ಧ್ಯಾನ ಅಂದ್ರೆ ಏನು? ಆನ ಅಂದ್ರೆ ಉಚ್ಛ್ವಾಸ, ಅಪಾನ ಅಂದ್ರೆ ನಿಶ್ವಾಸ, ಸತಿ ಅಂದ್ರೆ ಕೂಡಿಕೊಂಡಿರುವುದು. ಆನಾಪಾನ ಸತಿ ಧ್ಯಾನ ಅಂದ್ರೆ ಉಚ್ಛ್ವಾಸ ನಿಶ್ವಾಸದ ಜೊತೆ ಕೂಡಿಕೊಂಡಿರೋದು. ಈ ಧ್ಯಾನವನ್ನ ಈ ಒಂದು ಅರ್ಧ ಗಂಟೆಗಳ ಕಾಲ ಎಲ್ಲರೂ ಮಾಡೋಣ. ಹಾಗೆ ಕುಳಿತುಕೊಂಡು 2 ಕೈಗಳನ್ನ ಜೋಡಿಸ್ಕೊಳ್ಳಿ. ಎಲ್ಲ ಕೈಗಳನ್ನು ಜೋಡಿಸ್ಕೊಳ್ಳಿ. ನಿಧಾನವಾಗಿ ಎಲ್ಲರೂ ನಿಮ್ಮ ಕಣ್ಗಳನ್ನು ಮುಚ್ಚಿ. ಯಾವ ಕಣ್ಣು ತೆಗಿಬಾರ್ದು. ನಾ ಹೇಳೋದು ನಿಧಾನವಾಗಿ ಎಲ್ಲರೂ ನಿಮ್ಮ ಕಣ್ಗಳನ್ನು ಮುಚ್ಚಿ ನಿಮ್ಮ ಸಹಜವಾದ ಉಸಿರಾಟವನ್ನು ಗಮನಿಸಿ. ನಿಮ್ಮ ಸಹಜವಾದ ಉಸಿರಾಟ. ನೀವು ಮೂಗಿನಿಂದ ತೆಗೆದುಕೊಳ್ಳುವ ಒಳ ಉಸಿರು ಅಂದ್ರೆ ಉಚ್ಛ್ವಾಸ, ಹಾಗೆ ನೀವು ಮೂಗಿನಿಂದ ಹೊರಬಿಡುವಂತ ಉಸಿರು ನಿಶ್ವಾಸ. ಆ ಉಸಿರಾಟವನ್ನೇ ಗಮನಿಸಿರಿ. ಉಸಿರಾಟದ ಜೊತೆನೇ ಅದು. ಯಾವುದೋ ಆಲೋಚನೆಗಳು ಬೇಡ, ಯಾವುದೇ ದೈವಿ ಕಲ್ಪನೆಗಳು ಬೇಡ, ಯಾವುದೇ ಚಿಂತೆಗಳು ಬೇಡ. ಸಂಪೂರ್ಣ ಈ ಪ್ರಸ್ತುತ ಕ್ಷಣದಲ್ಲಿ ಅಂದ್ರೆ ವರ್ತಮಾನ ಕ್ಷಣದಲ್ಲಿ ನಿಮ್ಮ ಉಸಿರಾಟವನ್ನೇ ಗಮನಿಸುತ್ತಾ ಅರ್ಧ ಗಂಟೆಗಳ ಕಾಲ ಈ ಆನಾಪಾನ ಸತಿ ಧ್ಯಾನವನ್ನ ಮಾಡೋಣ. ಅದನ್ನೇ ಗಮನಿಸುತ್ತಿರಬೇಕು. ನಮ್ಮ ಗಮನ ನಮ್ಮ ಉಸಿರಾಟದ ಮೇಲೆ ಮಾತ್ರ ಇರಬೇಕು. ಆಲೋಚನೆಗಳು ಬಂದರೆ ಆ ಆಲೋಚನೆಗಳ ಹಿಂದೆ ಹೋಗದೆ
ಆಲೋಚನೆಗಳನ್ನು ಕಟ್ ಮಾಡಬೇಕು. ಮತ್ತೆ ಮರಳಿ ನಮ್ಮ ಉಸಿರಾಟದ ಮೇಲೆ ಗಮನ ಕೊಡಬೇಕು. ಉಸಿರಾಟವನ್ನು ಮಾತ್ರ ಗಮನಿಸಿ. ನಾವು ತೆಗೆದುಕೊಳ್ಳುವ ಉಸಿರು ಮತ್ತು ನಾವು ಬಿಡುವಂತ ಉಸಿರು, ಇದೇ ಆನಾಪಾನಸತಿ ಧ್ಯಾನ. ಕಣ್ಣನ್ನು ಯಾರು ಮಧ್ಯದಲ್ಲಿ ತೆರಿಬಾರ್ದು, ಕಣ್ಣು ತೆಗೆದು ನೋಡಬಾರ್ದು. ನಾ ಹೇಳೋತನ ಯಾರು ಕಣ್ಣನ್ನು ತೆರೆದು ನೋಡಬಾರ್ದು. ನಿಮಗೆ ಧ್ಯಾನ ಮಾಡುವಾಗ ವಿಶ್ವಮಯ ಪ್ರಾಣಶಕ್ತಿ ನಿಮಗೆ ಬರ್ತಾ ಇರುತ್ತೆ ಧ್ಯಾನದ ಮೂಲಕ. ಕಣ್ಣು ತೆರೆಯೋದ್ರಿಂದ ಆ ಶಕ್ತಿ ನಿಮ್ಮ ದೇಹದಲ್ಲಿ ಹೋಗೋದಿಲ್ಲ, ಅದು ಹೊರಗಡೆ ಹೋಗ್ಬಿಡುತ್ತೆ. ನಮ್ಮ ಕಣ್ಣಿನ ಯಾರು ಕಣ್ಣು ತೆರಿಬಾರ್ದು. ಇನ್ನು 15 ನಿಮಿಷಗಳು ಮಾತ್ರ. ನಮ್ಮ ಗಮನ ನಮ್ಮ ಉಸಿರಾಟದ ಮೇಲೆ ಮಾತ್ರ. ನಮ್ಮ ಸಹಜವಾದ ಉಸಿರಾಟವನ್ನು ಮಾತ್ರ ಗಮನಿಸಬೇಕು. ಯಾವುದೇ ಆಲೋಚನೆಗಳು ಬಂದಲ್ಲಿ ಆಲೋಚನೆಗಳ ಹಿಂದೆ ಹೋಗದೆ ಮತ್ತೆ ನಮ್ಮ ಗಮನ ನಮ್ಮ ಉಸಿರಾಟದ ಮೇಲೇ ಕೊಡಬೇಕು. ನಾವು ತೆಗೆದುಕೊಳ್ಳುವ ಉಸಿರನ್ನು ಹಾಗೆ ನಾವು ಬಿಡುವ ಉಸಿರನ್ನು ನಾವು ಗಮನಿಸಬೇಕು. ಇದಕ್ಕೆ ನಾವು ಆನಾಪಾನಸತಿ ಧ್ಯಾನ ಅಂತ ಕರಿತೀವಿ. ಈ ಅದ್ಭುತ ಧ್ಯಾನವನ್ನು ನಮಗೆ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರು ಉಡುಗೊರೆಯಾಗಿ ನೀಡಿದ್ದಾರೆ. ಅವರಿಗೆ ಕೃತಜ್ಞಾಪೂರ್ವಕವಾಗಿ ಈ ಧ್ಯಾನವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದರೆ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಕಾಣಬಹುದು.